ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಜೆಟ್ ಮಂಡನೆಗೂ ಮುನ್ನ ಸಚಿವ ಸಂಪುಟ ಸಭೆ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ಆಗತ್ತೆ. ಈ ಸಭೆ ಆದ ಬಳಿಕ ಬಜೆಟ್ ಆರಂಭ ಆಗುತ್ತೆ. ಬೆಳಗ್ಗೆ 9:45ಕ್ಕೆ ವಿಧಾನಸೌಧದಲ್ಲಿ ಸಂಪುಟ ಸಭೆ ಇದೆ. ಸಿಎಂ ನೇತೃತ್ವದಲ್ಲಿ ಆಗುವಂಥ ಸಂಪುಟ ಸಭೆ ಇದೆ. ಬಜೆಟ್ಗೆ ಅನುಮೋದನೆ ಪಡೆದುಕೊಳ್ಳಲು ಈ ಒಂದು ಸಂಪುಟ ಸಭೆಯನ್ನು ಮಾಡಲಾಗುತ್ತೆ. ಸಂಪುಟದ ಅನುಮೋದನೆ ಸಿಕ್ಕ ಬಳಿಕ ಬಜೆಟ್ ಮಂಡನೆ ಆಗುತ್ತೆ. ಆಯಿತು ನೋಡ್ರಪ್ಪ ಅಂತೇಳಿ ಆಮೇಲೆ ಬಜೆಟನ್ನು ಮಂಡನೆ ಮಾಡ್ತಾರೆ. ಬೆಳಗ್ಗೆ 10:15ಕ್ಕೆ ಬಜೆಟನ್ನು ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಳಗ್ಗೆ 10:30ರಿಂದ 12 ಗಂಟೆಯ ತನಕ ರಾಹುಕಾಲ ಇದೆ. ಸೊ ಹೀಗಾಗಿ 10:30 ಒಳಗಡೆ ಬಜೆಟ್ ಆರಂಭ ಆಗಬೇಕು ಅನ್ನೋದು. ರಾಹುಕಾಲ ಆರಂಭಕ್ಕೂ ಮುನ್ನವೇ ಬಜೆಟನ್ನು ಓದಲಿದ್ದಾರೆ ಸಿಎಂ. ದೀರ್ಘಾವಧಿಯ ಸಿಎಂ ಅಂಥೇಳಿ ಈಗಾಗಲೇ ಖ್ಯಾತಿಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಬಜೆಟ್ ಮಂಡನೆ ಮಾಡುವ ಮುಖಾಂತರ ಮತ್ತೊಂದು ಖ್ಯಾತಿ. 17ನೇ ಬಾರಿ ಬಜೆಟನ್ನು ಮಂಡಿಸುವ ಮೂಲಕ ಮತ್ತೊಂದು ದಾಖಲೆಯನ್ನು ಮಾಡ್ತಿದ್ದಾರೆ. ದಾಖಲೆ ರಾಮಯ್ಯ ಅಂಥೇಳಿ ನಾಯಕತ್ವ ಬದಲಾವಣೆಯ ಬಿಕ್ಕಟ್ಟನ್ನು ಮೆಟ್ಟಿ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ. ಬಜೆಟ್ ಮಂಡನೆ ಆದ ಬಳಿಕ ನೋಡಿ ನೀವು ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅದರ ಬಗ್ಗೆ ಮಾತನಾಡೋದು ಬೇಡ. ಈಗ ಇವತ್ತು ಬಜೆಟ್ ಮಂಡನೆ ಇದೆ. ಇಡೀ ರಾಜ್ಯದ ಜನ ಈ ಬಜೆಟ್ ಮಂಡನೆಯ ಕಡೆ ಇರುವಂಥದ್ದು. ಅವರ ನಿರೀಕ್ಷೆ ಸಹಜವಾಗಿ ಇರುತ್ತೆ. ರೈತರಿಗೆ, ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬೆಂಗಳೂರಿಗರಿಗೆ, ಆಯಾ ಜಿಲ್ಲೆಗಳಿಗೆ ಏನೆಲ್ಲ ಅನುಕೂಲ ಇರಬಹುದು ಅಂಥೇಳಿ ಎಲ್ಲರೂ ಅಂದ್ಕೊಂಡು ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿಯಲ್ಲೇ ಒದ್ದಾಡ್ತಿದೆ ಈ ಸರ್ಕಾರ. ಗ್ಯಾರಂಟಿಯನ್ನು ಬಿಟ್ಟು ಮತ್ತೇನು ಕೊಡೋಕ್ಕಾಗತ್ತೆ ಅಂಥೇಳಿ ನಿರೀಕ್ಷೆ ಮಾಡಬಹುದು. ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ನಿರೀಕ್ಷೆಯ ತಕ್ಕಂತೆ ಬಜೆಟ್ ಮಂಡನೆ ಆಗತ್ತಾ ಅನ್ನೋದು. ಬಜೆಟ್ನ ಗಾತ್ರ ಜಾಸ್ತಿ ಇದೆ, ಹಾಗಂತೇಳಿ ಸಾಲ ಇಲ್ಲ ಅಂತಲ್ಲ, ಸಾಲನ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಸಾಲ ಮಾಡಿಕೊಂಡು ಬಜೆಟ್ ಮಾಡೋದ್ರ ಅವಶ್ಯಕತೆ ಇದೆಯಾ ಅನ್ನೋದು. 17ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಸಿದ್ದರಾಮಯ್ಯವರ ದಾಖಲೆ ಒಂದು ಕಡೆ ಆದರೆ, ಮಧ್ಯಮ ವರ್ಗದವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ, ಕೃಷಿ ಕ್ಷೇತ್ರಕ್ಕೆ, ರೈತರಿಗೆ ಏನೆಲ್ಲ ಕೊಡುಗೆ ನೀಡುತ್ತೆ ಈ ಒಂದು ಬಜೆಟ್ ಅನ್ನೋದು. ಅದರಲ್ಲಿ ಜೀಬಿಯ ಬೆರೆ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆ ನೀಡುವಂಥ ಸಾಧ್ಯತೆ ಅಂತೂ ದಟ್ಟವಾಗಿದೆ ಈ ಬಾರಿ ಈ ಬಜೆಟಲ್ಲಿ. ಅದಾದ ನಂತರ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗತ್ತಾ ಅನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇರುವಂಥ, ಹಂಗಾಗಿ ಕೊನೆಯ ಬಜೆಟಲ್ಲಿ ಒಂದು ಒಳ್ಳೆಯ ಬಜೆಟನ್ನು ಮಂಡಿಸಿ ಕೊನೆಯ ಬಜೆಟ್ಗೆ ಎಂಡ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಳೋಕ್ಕಾಗಲ್ಲ ಹಂಗೆ, ಬಟ್ ಚರ್ಚೆ ಆಗ್ತಾ ಇರೋದು ಇದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುವಂತಹ ಸಾಧ್ಯತೆ ಇದೆ ಅಂಥೇಳಿ. ಕೊನೆಯದಾಗಿರಲಿ ಅಥವಾ ಮತ್ತೆ ಹೆಚ್ಚಿನ ಬಜೆಟ್ ಮಂಡನೆ ಆದರೂ ಕೂಡ ಒಟ್ಟಿನಲ್ಲಿ ದಾಖಲೆ ಅಂತೂ ಆಯಿತು. ಯಾರು ಮಾಡದೇ ಇರುವಂಥ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ವಾಜುಭಾಯಿ ವಾಲಾ ಅವರು ಇಡೀ ದೇಶದಲ್ಲೇ 18ನೇ ಬಾರಿ ಬಜೆಟನ್ನು ಮಂಡಿಸಿದರು, ಅದು ದಾಖಲೆ. ಈಗ ಸಿದ್ದರಾಮಯ್ಯವ್ರದ್ದು 17ನೇ ಬಾರಿ ಬಜೆಟ್ ಇದು 2ನೇ ದಾಖಲೆ ಆಗತ್ತೆ. ಸೊ ಹಂಗಾಗಿ ರಾಜ್ಯದಲ್ಲಿ ಅಂತೂ ದಾಖಲೆ, ಬಟ್ ಇಡೀ ದೇಶ ಅಂತ ಬಂದಾಗ 2ನೇ ದಾಖಲೆ ಆಗತ್ತೆ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥ ಸರದಾರ ಸಿಎಂ ಸಿದ್ದರಾಮಯ್ಯ. 10 ಬಾರಿ ಸಿಎಂ ಆಗಿ ಬಜೆಟ್ ಮಂಡನೆ ಮಾಡಿದರು, 7 ಬಾರಿ DCM ಆಗಿ, ಒಟ್ಟಾರೆ 17ನೇ ಬಾರಿಗೆ ಈ ಬಜೆಟ್ ಮಂಡನೆ ಆಗ್ತಾ ಇದೆ. ಬೆಟ್ಟದಷ್ಟು ನಿರೀಕ್ಷೆ ಇದೆ. ಜನ ಸಹಜವಾಗಿ ನಿರೀಕ್ಷೆನ ಇಟ್ಟುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಆಗತ್ತೆ. ಸಚಿವ ಸಂಪುಟ ಸದಸ್ಯರು ಒಪ್ಪಿಗೆ ಕೊಟ್ಟಾದ ನಂತರ ಬಜೆಟ್ ಮಂಡನೆ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಮಾತುಕತೆಯಾಗಿ ವಿಧಾನಸೌಧದಲ್ಲೇ ಸಂಪುಟ ಸಭೆ ಆರಂಭ ಆಗತ್ತೆ. ಸಂಪುಟ ಸಭೆ ಆರಂಭ ಆದ ನಂತರ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಹಜವಾಗಿ ನಿರೀಕ್ಷೆ ಇದೆ.